ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಸಾವು ಕೇಸ್ ತನಿಖೆಗೆ ಆದೇಶಿಸಿದಂತಹ ರಾಜ್ಯ ಸರ್ಕಾರ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತ ಸಾವು ಕೇಸ್ ತನಿಖೆಗೆ ಆದೇಶಿಸಿದಂತಹ ರಾಜ್ಯ ಸರ್ಕಾರ. ಬೆಂಗಳೂರು ನಗರದ ಡಿಸಿ ಜಿ ಜಗದೀಶ್ ತನಿಖೆಗೆ ಜವಾಬ್ದಾರಿ. 15 ದಿನಗಳ ಒಳಗೆ ತನಿಖೆ ನಡೆಸಿ ವರದಿಯನ್ನ ನೀಡುವಂತೆ ಆದೇಶ. ಮ್ಯಾಜಿಸ್ಟ್ರೇಟ್ ವಿಚಾರಣೆ ನಡೆಸಿ 15 ದಿನಗಳಲ್ಲಿ ವರದಿ ನೀಡಿ. ಸರ್ಕಾರ ಉಪಕಾರ್ಯದರ್ಶಿ ಕುಟುಂಬ ಪ್ರಕಾಶ್ ಆದೇಶ. ಮೃತಪಟ್ಟವರ ಸಾವಿಗೆ ಕಾರಣ ಲೋಪ ನಿರ್ಲಕ್ಷ್ಯದ ಬಗ್ಗೆ ತನಿಖೆ. ಏನು ನೋಡ್ತಾ ಇದ್ದೀರಲ್ಲ ನೀವು ಸ್ಕ್ರೀನ್ ಮೇಲೆ ಒಂದಿಷ್ಟು ದೃಶ್ಯಗಳು ಕೂಡ ಕಾಣಿಸ್ತಾ ಇದೆ. ಇದೇ ರೀತಿಯಾಗಿ ಅಲ್ಲಿರುವಂತಹ ಜನಸಾಮಾನ್ಯರನ್ನ ಪೊಲೀಸರು ತಮ್ಮ ಹೆಗಲ ಮೇಲೆ ಹೊತ್ತುಕೊಂಡು ಓಡಿ ಹೋಗಿರುವಂತದ್ದು, ಅಂದ್ರೆ ಆಸ್ಪತ್ರೆಗೆ ಸೇರಿಸಬೇಕು ಅನ್ನುವಂತಹ ಕಾರಣಕ್ಕೆ ಓಡಿ ಹೊರಟಿರುವಂತಹ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ತುಳಿತದಿಂದ ಇದೆಷ್ಟು ಜನ ಸಾವನ್ನಪ್ಪಿದ್ದಾರಲ್ಲ, ಅದಕ್ಕೆ ಕಾರಣ ಏನು, ಲೋಪ ಏನು ಅನ್ನೋದನ್ನ ಎಲ್ಲದರ ಬಗ್ಗೆಯೂ ಕೂಡ ಈಗ ತನಿಖೆ ಆಗ್ತಾ ಇದೆ. ಈಗ ನೋಡ್ತಾ ಇದ್ದೀರಾ ಸ್ಕ್ರೀನ್ ಮೇಲೆ ಅದು ಹೇಗೆ ಯಾವ ರೀತಿಯಲ್ಲಿ ಅಲ್ಲಿರುವಂತಹ ಕಾಂಪೌಂಡ್ ಗಳನ್ನ ಹತ್ತಿ ಯಾರ ಮೇಲ್ ಕಾಲಿಟ್ರೋ, ಯಾರ ತಲೆ ಮೇಲ್ ಕಾಲಿಟ್ರೋ, ಯಾರ ಮೈಕೈ ಮೇಲ್ ಕಾಲಿಟ್ರೋ ಗೊತ್ತಿಲ್ಲ. ಉಟ್ರಾಶಿ ಏನು ಅಲ್ಲಿ ಹೋಗಿ ಫ್ರಂಟ್ ಲೈನ್ ಅಲ್ಲಿ ನಾನು ನಿಂತ್ಕೊಳ್ಬೇಕು ಎನ್ನುವಂತಹ ಚಟ ಇದು. ಬೆಂಗಳೂರು ನಗರದ ಡಿಸಿ ಜಿ ಜಗದೀಶ್ ಅವರು ತನಿಖೆಯ ಜವಾಬ್ದಾರಿಯನ್ನ ಹೊತ್ತುಕೊಂಡಿದ್ದಾರೆ. 15 ದಿನಗಳ ಒಳಗೆ ತನಿಖೆ ನಡೆಸಿ ವರದಿ ನೀಡುವಂತೆ ಆದೇಶವನ್ನು ಕೂಡ ನೀಡಲಾಗ್ತಾ ಇದೆ. ಮ್ಯಾಜಿಸ್ಟ್ರೇಟ್ ವಿಚಾರಣೆಯನ್ನ ನಡೆಸಿ 15 ದಿನಗಳಲ್ಲಿ ವರದಿಯನ್ನ ಕೂಡ ನೀಡಬೇಕಾಗಿದೆ. ಸರ್ಕಾರಿ ಉಪಕಾರ್ಯದರ್ಶಿ ಪ್ರಕಾಶ್ ಅವರ ಆದೇಶ ಇದಾಗಿದ್ದು, ಮೃತಪಟ್ಟವರ ಸಾವಿನ ಕಾರಣ ಲೋಪ ನಿರ್ಲಕ್ಷ್ಯದ ಬಗ್ಗೆ ತನಿಖೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.